ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಳೆದ 7 ವರ್ಷಗಳ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನು ಸಂಘಟಿಸುವ ಪ್ರಯತ್ನ ಮಾಡಿದ್ರು. 2017ರಲ್ಲಿ ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆಯಲ್ಲಿ ರಾಯಣ್ಣ ಬ್ರಿಗೇಡ್ಗೆ ಚಾಲನೆ ನೀಡಲು ಸಾಲು ಸಭೆಗಳನ್ನು ನಡೆಸಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ದಂಗೆ ಎದ್ದು ರಾಜ್ಯದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಎಲ್ಲಾ ತಯಾರಿ ಮುಗಿದಿರುವ ಒಳಗೆ ಹೈಕಮಾಂಡ್ ಇಬ್ಬರಲ್ಲಿನ ಭಿನ್ನಾಭಿಪ್ರಾಯಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಮತ್ತೆ ಇಬ್ಬರಲ್ಲಿ ಇದೀಗ ಭಿನ್ನಾಭಿಪ್ರಾಯ ತಾರಕಕ್ಕೆ ಏರಿ ಕೆಎಸ್ ಈಶ್ವರಪ್ಪ ಪಕ್ಷದಿಂದ ಹೊರಹೋಗಿದ್ದಾರೆ. ಮತ್ತೆ ವಿಜಯಪುರ ನೆಲದಲ್ಲಿ ಮತ್ತೆ ಕ್ರಾಂತಿ ಕಹಳೆ ಊದಿದ್ದಾರೆ. ಈ ಕುರಿತು ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಗೂ ಮಾಜಿ ಡಿಸಿಎಂ ಈಶ್ವರಪ್ಪಗೂ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಲು ವಿಜಯಪುರ ನಗರದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಇವರು ಸಭೆ ನಡೆಸಿದ್ರು. ಅದು ಸರಣಿ ಸಭೆಗಳು. ಆ ಸಭೆಗಳಲ್ಲಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಹರಿಹಾಯುತ್ತಲೇ ಬ್ರಿಗೇಡ್ ಕೊನೆ ಹಂತ ತಲುಪಿತು. ಆದ್ರೆ ಅಂದು ಹೈಕಮಾಂಡ್ ಆದೇಶದಂತೆ ಕೈಬಿಟ್ಟರು. ಮತ್ತೆ ಇದೀಗ ವಿಜಯಪುರ ನೆಲದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಘೋಷಣೆ ಮಾಡಿದ್ದಾರೆ. ಆ ಸಂಘಟನೆಯಲ್ಲಿ ಮುಖಂಡರಾದ ರಾಜು ಬಿರಾದಾರ್, ಶಂಕರ್ ಕುಂಬಾರ್, ರಾಜು ಗುತ್ತೇದಾರ್ ಸೇರಿದಂತೆ ಹಲವರು ರಾಯಣ್ಣ ಬ್ರಿಗೇಡ್ ಜವಾಬ್ದಾರಿ ಹೊತ್ತಿದ್ರು. 7 ವರ್ಷಗಳ ಬಳಿಕ ಮತ್ತೆ ಕ್ರಾಂತಿವೀರ ಬ್ರಿಗೇಡ್ಗೆ ಚಾಲನೆ ದೊರೆತಿದೆ. ಇದೀಗ ಕ್ರಾಂತಿವೀರ ಬ್ರಿಗೇಡ್ ಅನ್ನು ಘೋಷಿಸಿದ್ದಾರೆ. ವಿಜಯಪುರದ ಮಣಕಾಪುರದಲ್ಲಿ ಸೋಮೇಶ್ವರ ಸ್ವಾಮಿ ಅವರು ಕ್ರಾಂತಿವೀರ ಬ್ರಿಗೇಡ್ ಹೆಸರು ಘೋಷಣೆ ಮಾಡಿದ್ದು, ಫೆಬ್ರವರಿ 4ರಂದು ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಯಾಗಲಿದೆ. ವಿಜಯಪುರದಲ್ಲಿ ಸಭೆ ನಡೆಸಿ ಬ್ರಿಗೇಡ್ ಹೆಸರು ಅಂತಿಮಗೊಳಿಸಲಾಗಿದೆ. ಸೋಮೇಶ್ವರ ಸ್ವಾಮೀಜಿ ಅವರು ಬ್ರಿಗೇಡ್ ನ ಮುಖ್ಯಸ್ಥರಾಗಿರಲಿದ್ದಾರೆ. ಕೆಲ ಹಿಂದೂ ಸಮಾಜವನ್ನು ಒಂದು ಮಾಡಬೇಕು ಎಂಬ ಕಾರಣಕ್ಕೆ ಈ ಬ್ರಿಗೇಡ್ ಮಾಡಲಾಗಿದೆ. ಫೆಬ್ರವರಿ 4ರಂದು ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆ ನಡೆಯಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಭಾಗಿಯಾಗಲಿದ್ದಾರೆ. ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುವುದು ಎಂಬ ಮಾಹಿತಿ ನೀಡಿದರು. ಪದಾಧಿಕಾರಿಗಳ ನೇಮಕದ ವೇಳೆಯಲ್ಲಿ ನನ್ನ ಪಾತ್ರವನ್ನು ಸ್ವಾಮೀಜಿಗಳು ನಿರ್ಧಾರ ಮಾಡಲಿದ್ದಾರೆ. ಇವತ್ತು ಮಾರ್ಗದರ್ಶನ ಮಂಡಳಿ ಹಾಗೂ ಬ್ರಿಗೇಡ್ ಹೆಸರು ಮಾತ್ರ ಘೋಷಣೆ ಮಾಡಲಾಗಿದೆ. ಪದಾಧಿಕಾರಿಗಳ ನೇಮಕ ಮಾಡುವಾಗ ನನ್ನನ್ನು ಸೇರಿದಂತೆ ಹಲವರನ್ನು ಸೇರ್ಪಡೆ ಮಾಡಲಾಗುವುದು. ಹಿಂದೂ ಸಮಾಜಕ್ಕೆ ಆಗುವ ಅನ್ಯಾಯದ ವಿರುದ್ಧ ಹೋರಾಡಲು ಈ ಬ್ರಿಗೇಡ್ ಕೆಲಸ ಮಾಡಲಿದೆ ಎಂದು ಈಶ್ವರಪ್ಪ ಹೇಳಿದರು. ಒಂದು ಹಿಂದೂ ಸಮಾಜದ ಸಂಘಟನೆಯ ಒಂದು ಕಾರ್ಯಕ್ರಮ ಅಲ್ಲಿಂದ ಆರಂಭ ಆಗಲಿದೆ. ಇದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗುತ್ತೆ, ಇಡೀ ಹಿಂದೂ ಸಮಾಜದ ಬೆಂಬಲ ಸಿಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಸಂತರು ಮಾರ್ಗದರ್ಶಕ ಮಂಡಳಿ ಮಾತ್ರ ಇವತ್ತು ಘೋಷಣೆ ಮಾಡಿದ್ದಾರೆ. ಇನ್ನು ಬ್ರಿಗೇಡ್ ಸಮಿತಿನೇ ಬೇರೆ ಆಗದಿದೆ. ಆ ಬ್ರಿಗೇಡ್ ಸಮಿತಿನಲ್ಲಿ ಇಡೀ ರಾಜ್ಯದ ಎಲ್ಲ ಹಿಂದೂ ಸಂಘಟನೆ ಹಾಕಿ ನನ್ನ ಪಾತ್ರ ಏನು, ಯಾವ ರೀತಿ ಕೆಲಸ ಮಾಡಲಿದೆ ಸರ್ ಈ ಬ್ರಿಗೇಡ್? ರಾಜಕೀಯವಾಗಿನ, ಸಾಮಾಜಿಕವಾಗಿನ, ಧಾರ್ಮಿಕ ಹೆಚ್ಚಿನ ಒತ್ತು ಕೊಡಬೇಕು ಅಂತ. ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ, ದಲಿತರಿಗೆ, ಬಡವರಿಗೆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ, ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ವಕ್ತಾಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೋಮೇಶ್ವರ ಸ್ವಾಮೀಜಿ ಮಾತನಾಡಿ, ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧಿಪತಿಗಳೆಲ್ಲರೂ ಒಂದಾಗಿದ್ದೇವೆ. ಹಿಂದೂ ಸಮಾಜ ಉಳಿಸಲು ಒಂದು ಬ್ರಿಗೇಡ್ ಅವಶ್ಯಕತೆ ಇತ್ತು. ಹಿಂದುಳಿದ ಸಮುದಾಯದ ಎಲ್ಲ ಮಠಗಳ ಸ್ವಾಮೀಜಿಗಳು ಈ ಬ್ರಿಗೇಡ್ ನಲ್ಲಿ ಇದ್ದೇವೆ. ಬ್ರಿಗೇಡ್ಗೆ ಇತರೆ ಸ್ವಾಮೀಜಿಗಳು ಪದಾಧಿಕಾರಿಗಳಾಗಿದ್ದಾರೆ ಎಂದರು. ಏನು ಅಂತಂದ್ರೆ, ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಮಠಾಧೀಶರ ಒಂದು ಏನು ಕಳಕಳಿಯ ಮನವಿ ಅಂತಂದ್ರೆ, ನಮಗೆ ಸರಿಯಾಗಿ ಮಠಗಳಿಲ್ಲ, ಜಾಗಗಳಿದ್ದಲ್ಲಿ ಮಠ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಮಠಾಧೀಶರು ಕುಡ್ಕೊಂಡು ನಾವು ಏನು ಮಾಡಿದ್ದೀವಿ, ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧೀಶರ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಹಿಂದುಳಿದ ಮಠಾಧೀಶರ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ ಅಂಥೇಳಿ ಹೆಸರಿಟ್ಟಿದ್ದೀವಿ. ಕ್ರಾಂತಿವೀರ ಬ್ರಿಗೇಡ ಅಂತಂದರೆ ಯಾರ್ಯಾರು ಕ್ರಾಂತಿ ಪುರುಷರದಾರ ಎಲ್ಲರೂ ಇದರೊಳಗೆ ಸೇರ್ಪಡೆಯಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಈ ಎಲ್ಲ ಮಠಾಧೀಶರ ಏನು ಅಭಿಪ್ರಾಯ ಅಂತ ಕೇಳಿದ್ರೆ, ಸಮಾಜ ಸೇವೆ, ಯಾರು ನೊಂದಾರ, ಯಾರು ಬೆಂದಾರ, ಯಾರು ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕಣ್ಣೀರು ಒರೆಸುವ ಕೆಲಸ ಈ ಮಠಾಧೀಶರ ಕೆಲಸ. ಅದಕ್ಕಾಗಿ ಒಂದು ಬ್ರಿಗೇಡ್ ನಾವು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂಥೇಳಿ ಸಾಹೇಬ್ರ ಮುಂದೆ, ಈಶ್ವರಪ್ಪ ಸಾಹೇಬ್ರ ಮುಂದೆ ಮಾತಾಡಿದಾಗ, ಸಂತೋಷ, ತಮಗೆ ನಾನು ಆಜ್ಞೆ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮೀಜಿ,
ನೀವೆಲ್ಲ ಮಠಾಧೀಶರು ಕೂಡಿ ಮಾಡಿದಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಒಂದು ಹಿಂದೂ ಸಂಘಟನೆ ಉಳಿಬೇಕಾಗ್ಯದ ನಮ್ಮಲ್ಲಿ. ಯಾಕಂದ್ರೆ ಅದು ನಶಿಸಿ ಹೊಂಟದ. ಯಾವ್ಯಾವ ಜಾತಿ ಆಧಾರದ ಮೇಲೆ ನಮ್ಮ ಹಿಂದೂ ಸಂಘಟನೆ ಮೇಲೆ ಬೇಡ, ಹಿಂದೂಗಳ ಮೇಲೆ ಬಲಾತ್ಕಾರ ನಡೆದದು. ಅದನ್ನು ಉಳಿಸಬೇಕು ಅಂತಂದ್ರೆ ನಾವು ಮಠಾಧೀಶರು ಎಲ್ಲರೂ ಕೂಡಿ ಒಂದಾಗಬೇಕಾಗ್ಯದ. ಮಠ ಮಂದಿರಗಳು, ದೇವಸ್ಥಾನಗಳು ಏನೋ ಪರಂಪರೆಗತವಾಗಿ ಇವತ್ತು ಯಾರೋ ಅದರ ಮೇಲೆ ಬಲಾತ್ಕಾರ ಮಾಡ್ಲಕತ್ತಿದ್ದಾರೆ. ಬಹುಶಃ ಎಷ್ಟೋ ಮಠಾಧೀಶರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದದ. ಇಲ್ಲಿ ಏನು ಮಠಾಧೀಶರಲ್ಲಿ ನಾವು ಕೂಡಿದ್ದೇವಲ್ಲ, ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ವಿಚಿತ್ರವಾದ ಘಟನೆಗಳದಾವ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಅಂಥೇಳಿ ತಿಳ್ಕೊಂಡು ನಾವೆಲ್ಲ ಮಠಾಧೀಶರೇ ಸೇರಿಕೊಂಡು ಒಂದು ಕ್ರಾಂತಿವೀರ ಬ್ರಿಗೇಡ ಅಂಥೇಳಿ ಒಂದು ಸ್ಥಾಪನೆ ಮಾಡಿಕೊಂಡು ಸಮಾಜದ ಸೇವೆ ನಮ್ಮ ಗುರಿ ಅಂಥೇಳಿ ಇಟ್ಕೊಂಡು ನಾವು ಹೊಂಟಿದ್ದೇವೆ. ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಒಂದು ಬ್ರಿಗೇಡ್ ಸ್ಥಾಪನೆ ಮಾಡಿದ್ದು. ಯಾಕಂತ ಕೇಳಿದರೆ ಇಲ್ಲಿ ಒಂದೇ ಸಮುದಾಯದ ಮಠಾಧೀಶರು ಯಾರೂ ಇಲ್ಲ, ಎಲ್ಲ ನಾವು ಹಿಂದುಳಿದ ಸಮುದಾಯದ ಮಠಾಧೀಶರು. ಇಲ್ಲಿ ಬಹುಶಃ ನಾನು ಹೆಸರು ಹೇಳ್ಕೊತ ಆದರೆ ಅದು ತಪ್ಪು ಅನ್ನಿಸ್ತದೇನೋ ಅಂತ. ನೀವು ಹಿಂದುಳಿದ ಮಠಾಧೀಶರಂತೀರಿ ಮತ್ತು ಹೆಸರು ಹೇಳ್ತಾ ಇದ್ದೀರಲ್ಲ ಹಿಂಗೆ ಅಂತೇಳಿ ನೀವು ಕೂಡ ತಪ್ಪು ಅದನ್ನು ಭಾವಿಸ್ಬೋದು. ಇಲ್ಲಿ ಎಲ್ಲರೂ ಹಿಂದುಳಿದ ಮಠಾಧೀಶರಂತ ಏನದೇವು ನಾವು ಎಲ್ಲರೂ ಜೈನರಾಗಿರ್ಬೋದು, ರೆಡ್ಡಿಯರಾಗಿರ್ಬೋದು, ಇವತ್ತು ಬ್ರಾಹ್ಮಣರಾಗಿರ್ಬೋದು, ಪಂಚಮರಾಗಿರ್ಬೋದು, ದಲಿತರಾಗಿರ್ಬೋದು, ಉಪ್ಪಾರಾಗಿರ್ಬೋದು, ಎಲ್ಲರೂ ಕೂಡಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಕೇಳಾಗ ನಾನು ಇಲ್ಲಿ ಹೇಳಬೇಕಾಯ್ತು ಅಷ್ಟೇ. ಯಾಕಂದರೆ ಎಲ್ಲರೂ ನಾವು ಒಗ್ಗೂರನ್ನೇ ಕೂಡಿ ಇದೇ ಫಸ್ಟ್ ಅಲ್ಲ, 10 ಸಾರಿ ಕೂಡಿ ಇದನ್ನು ವಿಚಾರ ಮಾಡಿ ನಾವು ಬ್ರಿಗೇಡ್ ಮಾಡಲೇಬೇಕು. ನಮಗೇನಾದರೂ ಮುಂದಿನ ದಿನಮಾನದೊಳಗೆ ನಮ್ಮ ಮಠ ಮಂದಿರಗಳಿಗೆ ಮರ್ಯಾದೆ ಸಿಗಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗೂಡಬೇಕು ಅಂಥೇಳಿ ತಿಳ್ಕೊಂಡೆ ಇದೊಂದು ಬ್ರಿಗೇಡ್ ನಾವು ಸ್ಥಾಪನೆ ಮಾಡ್ಕೊಂಡಿದ್ದೇವೆ. ಒಟ್ಟಿನಲ್ಲಿ ಬಸವನ ಭಾಗ್ಯವಾಡಿ ನಾಡು ವಿಜಯಪುರ ಜಿಲ್ಲೆಯಲ್ಲಿಯೇ ಈಶ್ವರಪ್ಪ ಕ್ರಾಂತಿವೀರ ಬ್ರಿಗೇಡ್ ಘೋಷಿಸಿದ್ದಾರೆ. 7 ವರ್ಷಗಳ ಬಳಿಕ ಮತ್ತೊಮ್ಮೆ ಸಂಘಟನೆಗೆ ಕೈ ಹಾಕಿರುವ ಈಶ್ವರಪ್ಪ ಈಗ ಅಹಿಂದ ಪರ್ಯಾಯ ಸಂಘಟನೆ ಮಾಡಿದ್ರು. ಇದೀಗ ಹಿಂದೂ ಸಮಾಜಕ್ಕೆ ಎನ್ನೋ ಅಸ್ತ್ರ ಬಳಸಿದ್ದಾರೆ. ಈ ಬ್ರಿಗೇಡ್ ಅದ್ಹೇಗೆ ಕಾರ್ಯನಿರ್ವಹಿಸುತ್ತೋ, ರಾಜಕೀಯದಲ್ಲಿ ಅದ್ಹೇಗೆ ಪಾತ್ರ ನಿರ್ವಹಿಸುತ್ತದೆ ಅನ್ನೋದು ಕಾದು ನೋಡಬೇಕಿದೆ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.